ಹಾಯ್ ಡಿಯರ್ಸ್ ಫ್ರೆಂಡ್ಸ್, ನಾನು ಇವತ್ತು ಹೇಳ್ತಿರೋ ಸ್ಟೋರಿ ಏನು ಅಂದ್ರೆ, ನನ್ನ ಇಬ್ಬರು ಕ್ಲಾಸ್ಮೇಟ್ಸ್ ಹುಡುಗಿಯರು ನನ್ನ ಜೊತೆ ಪ್ರತ್ಯೇಕವಾಗಿ ಡಿಸ್ಕಸ್ ಮಾಡಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಸ್ಟೋರಿಯನ್ನು ಕೇಳಿದ ನಂತರ ನನಗೆ ಅರ್ಥವಾಗಿದ್ದೇನು ಅಂದ್ರೆ, ಪ್ರೆಸೆಂಟ್ ಆಗಿ ಪ್ರಸ್ತುತ ಕಾಲದಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಅಂತ ಘಟನೆಗಳು ನಡೀತಾ ಇದಾವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಾರು ಸಹ ನಂಬೋದಿಲ್ಲ. ಏಕೆಂದ್ರೆ ಆ ರೀತಿಯ ಒಂದು ಆಧುನಿಕ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆ ರೀತಿ ಜನರಿಗೆ ಆ ಇನ್ಸಿಡೆಂಟ್ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಸಮೇತ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಈ ಸ್ಟೋರಿ ನೀಡಿದ ಇಬ್ಬರು ಹುಡುಗಿಯರು ತಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಹಂತಗಳನ್ನು ಸಹ ನನಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈಗ ಅವೆಲ್ಲವನ್ನು ಟೋಟಲ್ ಆಗಿ ಒಂದು ಟೈಮ್ ಲೈನ್ ಆಗಿ ಮೊದಲೇನಾಯ್ತು, ನಂತರ ಏನಾಯ್ತು, ಕೊನೆಗೇನಾಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಚ್ ಅಂಡ್ ಎವ್ರಿ ಬೀಟ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಒಂದು 10 ಮಿನಿಟ್ಸ್ ಇಯರ್ಫೋನ್ಸ್ ಅನ್ನ ಹಾಕೊಂಡು ಒಂದು ಕಾರ್ನಲ್ಲಿ ಕುಳಿತುಕೊಂಡು ವಿಡಿಯೋವನ್ನ ಎಂಜಾಯ್ ಮಾಡಿ. ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಸೊ ಈ ಕತೆ ಶುರುವಾಗೋದು ಮಡಿಕೇರಿಯಲ್ಲಿ. ಅವ್ರ ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಕಳು, ತಂದೆ ತಾಯಿ, ಗ್ರ್ಯಾಂಡ್ ಮದರ್ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ಇನ್ನು ಅವ್ರು ಯಾವ ರೀತಿ ರಿಚ್ ಅಂದ್ರೆ, ಅವರ ತಾತ ಮುತ್ತಾತನ ಕಾಲದಿಂದಲೂ ಕೂಡ, ಅಂದ್ರೆ ತಲೆಮಾರುಗಳಿಂದಲೂ ಕೂಡ ಅವ್ರು ತುಂಬಾ ಲ್ಯಾಂಡ್ಸ್ ಅನ್ನ ಹೊಂದಿರ್ತಾರೆ. ಆದ್ರೆ ಇವರ ಜೀವನದಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅವರ ಜೀವನವನ್ನೇ ಬದಲಾಯಿಸುತ್ತೆ ಅಂತೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇವ್ರಿಗೆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯ್ತು ಅಂದ್ರೆ, ಅವರ ಡ್ಯಾಡಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಡೆಫಿನೆಟ್ ಆಯ್ತು. ಹೊಸ ಕಾಯಿಲೆಗಳು ಬರೋದಕ್ಕೆ ಶುರುವಾಗ್ತವೆ. ಸುಮಾರು 5 ವರ್ಷಗಳ ಕಾಲ ಅವ್ರ ತಂದೆಗೆ ಹೆಲ್ತ್ ಇಶ್ಯೂಸ್ಗಳು ಶುರುವಾಗ್ತವೆ. ಲಿವರ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇರೋದು, ಮೂತ್ರಪಿಂಡದ ಸಮಸ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರೋದಕ್ಕೆ ಶುರುವಾಗ್ತವೆ. ಆದ್ರೆ ಇದನ್ನೆಲ್ಲ ರಿಕವರಿ ಮಾಡೋದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ. ಆಗ ಅವ್ರ ಮಕ್ಕಳು ಸ್ವಲ್ಪ ಕೂಡ ಯೋಚನೆ ಮಾಡದೆ, ನಮ್ಮ ತಂದೆಗೆ ಬೇಗ ಹುಷಾರಾದ್ರೆ ಸಾಕು ಅಂತೇಳಿ ಪ್ರತಿಯೊಂದು ಕಡೆ ಯಾರೋ ಒಬ್ರು ಬರ್ತಾರೆ, ಓ ನಿಮ್ ಡ್ಯಾಡಿನಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಬರ್ತಾರೆ, ಓ ನಿಮ್ ಡ್ಯಾಡಿನ ಇಲ್ಲಿ ಕರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತಾರೆ. ಬೇಡ ಡಾಕ್ಟರ್ ಬೇಡ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಅವ್ರನ್ನ ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತಾರೆ. ಹೀಗೆ ಪ್ರತಿಯೊಂದು ಕಡೆ ಅವ್ರ ಡ್ಯಾಡಿನ ಕರ್ಕೊಂಡು ತೋರಿಸ್ತಾನೆ ಇರ್ತಾರೆ. ಆದ್ರೂ ಕೂಡ ಅಲ್ಲಿ ಏನು ಕೂಡ ಕ್ಲಿಯರ್ ಆಗೋದಿಲ್ಲ. ಕೊನೆಗೆ ಅವ್ರಿಗೆ ನಮ್ಮ ತಂದೆಗೆ ಹುಷಾರಾದ್ರೆ ಸಾಕು, ಅದಕ್ಕಿಂತ ನಮ್ಗೇನು ಬೇಡ ದೇವ್ರಿ ಅನ್ನೋ ತರ ಫೀಲ್ ಆಗ್ತಾ ಇರ್ತಾರೆ. ನಮ್ ಡ್ಯಾಡಿ ನಮ್ಮ ಮೊದಲಿನಾಗಿ ಏನಾದ್ರೂ ಮಾಡ್ಬೇಕು, ಅವ್ರು ರಿಕವರಿ ಆಗ್ಬೇಕು, ಅವ್ರ ಮೊದಲ ತರ ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಂತೇಳಿ ಅದಕ್ಕೋಸ್ಕರ ನಮ್ಮ ಆಸ್ತಿ ಎಲ್ಲ ಮಾರಾಟ ಮಾಡಿದ್ರು ಪರವಾಗಿಲ್ಲ, ನಮ್ ತಂದೆ ಹುಷಾರಾದ್ರೆ ಸಾಕು ಅಂತೇಳಿ ಆ ಸಿಟಿಲಿರುವ ಎಲ್ಲಾ ಡಾಕ್ಟರ್ಗಳಿಗೂ ತೋರಿಸ್ಬಿಡ್ತಾರೆ. ಇನ್ನು ಆ ಸಿಟಿಯಲ್ಲಿ ಬೇರೆ ಡಾಕ್ಟರ್ ಯಾರು ಕೂಡ ಇರೋದಿಲ್ಲ. ಆ ರೇಂಜಿಗೆ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಬಿಡ್ತಾರೆ. ಆದ್ರೆ ಏನು ಕೂಡ ಯೂಸ್ ಆಗೋದಿಲ್ಲ. ಅವ್ರ ತಂದೆ ಸ್ವಲ್ಪ ಕೂಡ ರಿಕವರಿ ಆಗೋದಿಲ್ಲ. ಯಾವುದೇ ಡಾಕ್ಟರ್ ಕರ್ಕೊಂಡು ಹೋಗ್ಲಿ, ಔಷಧಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಮನೆ ಕಳಿಸ್ತಾರೆ. ಔಷಧಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಮನೆ ಕಳಿಸ್ತಾರೆ. 2 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆ 2 ದಿನ ಮತ್ತೆ ಮನೆಗೆ ಬರ್ತಾರೆ, ಸ್ವಲ್ಪ ಸುಧಾರಿಸುತ್ತೆ, ಮತ್ತೆ 2 ದಿನ ಆದ್ರೂ ಮತ್ತೆ ಅದೇ ರೀತಿ ಆಗುತ್ತೆ. ಆ ವ್ಯಕ್ತಿ ಸುಮಾರು 5 ವರ್ಷಗಳ ಕಾಲ ನರಕ ಯಾತನೆಯನ್ನ ಅನುಭವಿಸ್ತಾರೆ. ಆಗ ಸತತವಾಗಿ 5 ವರ್ಷಗಳ ಕಾಲ ಪ್ರತಿಯೊಂದು ಹಾಸ್ಪಿಟ್ಲು, ಪ್ರತಿಯೊಬ್ಬ ಡಾಕ್ಟರ್ ತೋರಿಸಿದ ಮೇಲೆ ಅವರಿಗೊಂದು ಮನವರಿಕೆ ಆಗುತ್ತೆ. ಏನು ಅಂದ್ರೆ, ಇದು ಹೆಲ್ತ್ ಇಶ್ಯೂಸ್ ಅಲ್ಲ, ಇದು ಏನೋ ಬೇರೆ ಆಗಿದೆ, ಇದೇನೋ ದೊಡ್ಡ ಇಶ್ಯೂಸ್ ಆಗಿದೆ, ಏನೋ ಕೈಮಂತನ ಮಾಡಿದ್ದಾರೆ ಅಥವಾ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ ಅಂತೇಳಿ ಅವ್ರಿಗೆ ಡೌಟ್ ಬರುತ್ತೆ. ಸಾಮಾನ್ಯವಾಗಿ ನಮ್ಗೆ ಯಾವ್ದಾದ್ರು ಕಾಯಿಲೆ ಬಂದ್ರೆ 1 ದಿನ 2 ದಿನ ಅಥವಾ 1 ವಾರ ಇರ್ಬೋದು. ಆದ್ರೆ ಇವರು ಸುಮಾರು 5 ವರ್ಷಗಳ ಕಾಲ ಸತತವಾಗಿ ಆ ಮನುಷ್ಯ ಹಾಸಿಗೆನ ಹಿಡಿದಿದ್ದಾನೆ. ಈ ಕಡೆ ಸಾಯುವ ಹಾಗೇನೂ ಇಲ್ಲ, ಬದುಕುವ ಹಾಗೇನೂ ಇಲ್ಲ. ಒಂದ್ ರೀತಿ ಬದುಕಿರುವವರಿಗೂ ನರ್ಕ, ಆ ವ್ಯಕ್ತಿಗೂ ಕೂಡ ನರ್ಕ. ಇದನ್ನೆಲ್ಲ ನೋಡ್ತಾ ಕುಟುಂಬದವ್ರಿಗೆ ಒಂದ್ ರೀತಿ ಜುಗುಪ್ಸೆ ಹಚ್ಬಿಡುತ್ತೆ. ಏನಪ್ಪಾ ಇದು, ಪ್ರತಿದಿನ ಅವ್ರ ನರನಾಟ ನೋಡ್ತಾ ಇರ್ತಾರಲ್ವಾ, ನಮ್ ಡ್ಯಾಡಿ ಸರಿ ಹೋಗ್ತಾ ಇಲ್ಲ, ಏನಪ್ಪಾ ಮಾಡೋದು ಅಂತೇಳಿ ಇಡೀ ಕುಟುಂಬ ಚಿಂತೆಯಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಆಗ ಆ ಊರಿನ ಹಿರಿಯರನ್ನ ಕೇಳ್ತಾರೆ, ನಮ್ ಡ್ಯಾಡಿನ ಎಲ್ಲ ಕಡೆ ತೋರಿಸ್ತಾ ಇದೀವಿ, ಅದು ಕೂಡ ಕ್ಯೂರ್ ಆಗ್ತಿಲ್ಲ, ಪ್ಲೀಸ್ ದಯವಿಟ್ಟು ಇದೇನು ಅಂತ ನೋಡಿ, ಏನಾಗಿರ್ಬೋದು ಹೇಳಿ ಅಂತ ಕೇಳಿದಾಗ ಅದೇ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಇವ್ರ ತಂದೆ ಇಲ್ಲಿವರೆಗೂ ಅಂದ್ರೆ ಸುಮಾರು 5 ವರ್ಷಗಳ ಕಾಲ ಹಾಸಿಗೆಯನ್ನ ಹಿಡಿದು ಇನ್ನೇನ್ ಸತ್ತೋಗ್ತಾರೆ ಅನ್ನೋ ಮೂಮೆಂಟ್ ಅಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಏನೋ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರುವಾಗ್ತಾರೆ. ಅಂದ್ರೆ ಏನೇನೋ ಮಾತಾಡೋದು, ಹುಚ್ಚುತ್ತರ, ಅಲ್ಲಿ ಯಾರ ಇದ್ರು, ಇಲ್ಲಿ ಯಾರ ಇದ್ರು, ಅವ್ರ ಕರೀರೋ, ಇವ್ರ ಕರೀರೋ ಅನ್ನೋ ರೀತಿ ಏನೇನು ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರುವಾಗ್ತಾರೆ. ಆಗ ಇವ್ರಿಗೆ ಅನ್ಸುತ್ತೆ,
ಇದು ಹಾಸ್ಪಿಟಲ್ ಕಾಯಿಲೆ ಅಲ್ಲ, ಇದೇನೋ ಬೇರೆ ರೀತಿ ಆಗಿದೆ ಅಂತೇಳಿ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ಅನುಮಾನ ಬರುತ್ತೆ. ಆಗ ಆ ಊರಲ್ಲಿ ಪೂಜಾರಿಗಳು ಈ ನಿಗೂಢ ಆಚರಣೆಗಳನ್ನು ಮಾಡೋರನ್ನ, ಈ ಮಾಟ ಮತ್ತು ತೆಗೆಯೋರನ್ನ ಮನೆಗೆ ಕರೆಸ್ತಾರೆ. ಆಗ ಆ ವ್ಯಕ್ತಿ ಮನೆಗೆ ಬಂದು ಅವ್ರ ತಂದೆನ ನೋಡಿದಾಗ ಅವ್ರು ಒಂದೇ ಮಾತಾಡ್ತಾರೆ, ಇದು ನಮ್ಮಿಂದ ಆಗೋದಿಲ್ಲ, ಅವ್ರಿಗೆ ಅಟ್ಯಾಕ್ ಆಗಿ ತುಂಬಾ ವರ್ಷಗಳಾಗಿದೆ, ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರತಿಯೊಬ್ಬರು ಕೂಡ ಮಗ, ಅಜ್ಜಿ, ತಾತ, ಮಕ್ಕಳು ಎಲ್ಲರೂ ಕೂಡ ಒಂದ್ ರೀತಿ ಶಾಕ್ ಆಗ್ತಾರೆ. ಏನಪ್ಪಾ ಇದು ಈಗ ಆಗ್ತಾ ಇದೆಯಲ್ಲ, ನಾವ್ ಎಷ್ಟೊಂದು ಕಷ್ಟ ಪಡ್ತಿದ್ವಿ, ಎಷ್ಟೆಲ್ಲ ತೋರಿಸ್ತಾ ಇದೀವಿ, ಆದ್ರೂ ರಿಕವರಿ ಆಗ್ತಾ ಇಲ್ಲ ಅಂತೇಳಿ ಒಂದ್ ರೀತಿ ಡಿಪ್ರೆಷನ್ ಹೋಗ್ತಾರೆ. ಈಗ ನಾವೇ ಆದ್ರೂ ಅಷ್ಟೇ ಅಲ್ವಾ, ಮನೇಲಿ ಯಾರಾದ್ರೂ ಪೇಷಂಟ್ ಮನೇಲಿ ಇದ್ದಾರೆ ಅಂದ್ರೆ ನಾವು ನೆಮ್ಮದಿಗಿರೋದಿಕ್ಕಾಗುತ್ತಾ? ಹೇಗಪ್ಪ ಮಾಡೋದು? ಊಟ ಮಾಡೋದಕ್ಕೂ ಕೂಡ ಮನ್ಸಾಗೋದಿಲ್ಲ. ಇವ್ರು ಯಾವಾಗ ರಿಕವರಿ ಆಗುತ್ತೆ, ಯಾವಾಗ ಸರಿ ಹೋಗ್ತಾರೆ, ಯಾವಾಗ ನಗಾಡ್ತಾರೆ, ನಮ್ಗೆ ಕೂಡ ಒಂದ್ ರೀತಿ ದುಃಖ ಶುರುವಾಗುತ್ತೆ. ಅದೇ ರೀತಿ ಇವ್ರ ಮನೇಲೂ ಕೂಡ ಅದೇ ರೀತಿ ಆಗುತ್ತೆ. ಆಗ ಕೊನೆಗೆ ಆ ಊರಲ್ಲಿರೋ ಒಬ್ಬ ವ್ಯಕ್ತಿಗೆ ನನಗೊಬ್ಬ ಮಂತ್ರವಾದಿ ಗೊತ್ತಿದ್ದಾನೆ ಅಂತ ಹೇಳಿದಾಗ ಆ ಮಂತ್ರವಾದಿಯನ್ನ ಕರೆಸ್ತಾರೆ. ಆ ಮಂತ್ರವಾದಿಯನ್ನ ಮನೆಗೆ ಕರೆಸಿ ಅವ್ರ ಡ್ಯಾಡಿಯನ್ನ ಚೆಕ್ ಮಾಡಿದಾಗ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ, ನೀವು ಇವರನ್ನ ಯಾವುದೇ ಹಾಸ್ಪಿಟಲ್ಗೆ ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿದ್ರು ಕೂಡ ಇವರಿಗೆ ಕ್ಯೂರ್ ಆಗೋದಿಲ್ಲ. ಇವರು ಯಾರೋ ಒಂದು ಮೂಳೆಯಿಂದ ಬಲವಾದ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ, ಅಂದ್ರೆ ಕೈಮದ್ದನ್ನ ಮಾಡಿಸಿದ್ದಾರೆ. ಅದು ನಿನ್ನೆ ಇವತ್ತು ಮಾಡಿಸಿದ್ದಲ್ಲ, ಸುಮಾರು ವರ್ಷಗಳ ಹಿಂದೆನೆ ಮಾಡಿಸಿದ್ದಾರೆ. ಅದು ಈಗ ಅವರಿಗೆ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಮನೆಯಲ್ಲಿ ಹಲವು ರೀತಿಯ ಪೂಜೆಗಳನ್ನ ಇಟ್ಕೊಳ್ತಾರೆ. ಈಗ ಕೊನೆಯದಾಗಿ ಕ್ಯಾನ್ಸರು, ಇನ್ಯಾವುದೋ ದೊಡ್ಡ ಕಾಯಿಲೆ ಇದ್ದಾಗ ಫೈನಲ್ ಸ್ಟೇಜ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೋ ಅದೇ ರೀತಿ ಮನೆಯಲ್ಲಿ ಒಂದು ದೊಡ್ಡದಾಗಿ ಪೂಜೆಗಳನ್ನ, ಹೋಮಗಳನ್ನ ಇಟ್ಕೊಳ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಆ ನಿಗೂಢ ಮದ್ದನ್ನ ಹೊರಹಾಕೋದಿಕ್ಕೆ ಟ್ರೈ ಮಾಡ್ತಾರೆ. ಈ ಪ್ರೋಸೆಸ್ ಹೆಚ್ಚು ಕಡಿಮೆ 1 ತಿಂಗಳು ನಡೆಯುತ್ತೆ. ಆಗ ಅವ್ರ ಡ್ಯಾಡಿ ಸ್ವಲ್ಪ ರಿಕವರಿ ಆಗ್ತಾರೆ. ಎಷ್ಟು ದಿವಸ ಹಲವಾರು ಹಾಸ್ಪಿಟ್ಲಿಗೆ, ಹಲವಾರು ಡಾಕ್ಟರ್ಗಳಿಗೆ ತೋರಿಸಿದ್ರು ಕೂಡ ಯಾವುದೇ ರೀತಿ ರಿಸಲ್ಟ್ ಇಲ್ದಿರೋದು ಈಗ ಸಡನ್ ಆಗಿ ಸ್ವಲ್ಪ ರಿಸಲ್ಟ್ ಕಾಣಿಸುತ್ತೆ. ಆಗ ಮನೆಯವ್ರ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸುತ್ತೆ. ಆಗ ಸ್ವಾಮೀಜಿ ಹೇಳಿ, ಇನ್ ಮುಂದೆ ಏನ್ ತೊಂದರೆ ಇಲ್ಲ, ಅವ್ರು ಸ್ವಲ್ಪ ಮೇಲಾಗ್ತಾರೆ, ಆರಾಮಾಗಿದೆ ಅಂತೇಳಿ ಅವ್ರು ಹೊರಟೋಗ್ತಾರೆ. ಇನ್ನೇನು ಫ್ಯಾಮಿಲಿಯವರು ಎಲ್ಲರೂ ಕೂಡ ಸಂತೋಷ ಆಗ್ಬೇಕು, ಇನ್ನೇನು ನಮ್ಮ ಡ್ಯಾಡಿಗೆ ಹುಷಾರಾಯ್ತು ಬಿಡು, ನಮ್ಮ ಕಷ್ಟಗಳು ದೂರ ಆಯ್ತು ಅನ್ನೋಷ್ಟೊತ್ತಿಗೆ ಅವತ್ತು ರಾತ್ರಿನೇ ಅವ್ರ ಡ್ಯಾಡಿ ವಿಚಿತ್ರವಾಗಿ ಕೂಗಾಡೋದಕ್ಕೆ ಶುರು ಆಗ್ತಾರೆ. ಒಂದ್ ರೀತಿ ದೆವ್ವ ಒಬ್ಬ ವ್ಯಕ್ತಿಗೆ ಆಕ್ರಮಿಸ್ಕೊಂಡ್ರೆ ಯಾವ ರೀತಿ ಹುಚ್ಚಾಟ ಆಡ್ತಾರೋ ಆ ರೀತಿ ಆಡೋದಕ್ಕೆ ಶುರು ಆಗ್ತಾರೆ. ಒಂದ್ ರೀತಿ ವಿಚಿತ್ರ ವಾಯ್ಸಲ್ಲಿ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರು ಆಗ್ತಾರೆ. ಆಗ ಅವ್ರು ಮಾತಾಡ್ತಿರೋ ಮಾತುಗಳನ್ನ ಪಾರ್ಟ್ಸ್ ಆಗಿ ಸರಿಯಾಗಿ ಅರ್ಥವಾಗ್ತಿದ್ರು ಕೂಡ್ಸಿ ಸ್ವಲ್ಪ ಏನ್ ಮಾಡ್ತಾ ಇರ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ, ಏನು ನನ್ನನ್ನು ಆಚೆ ಕಳ್ಸೋದಕ್ಕೆ ನೋಡ್ತಾ ಇದ್ದೀರಾ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರೋದು, ನೀವೇನ್ ಮಾಡ್ತೀರಿ ಅಂತೇಳಿ ನನ್ಗೆಲ್ಲವನ್ನೂ ಕೂಡ ಅರ್ಥವಾಗ್ತಿದೆ, ನನ್ನ ಆಚೆ ಕಳ್ಸೋದಕ್ಕೆ ನೀವು ಟ್ರೈ ಮಾಡಿದ್ರೆ ನಿಮ್ಮನ್ನ ಯಾರನ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಏನೇನೋ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರುವಾಗುತ್ತೆ. ಆಗ ಆ ವ್ಯಕ್ತಿನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ 10 ಜನರ ಶಕ್ತಿ ಆ ವ್ಯಕ್ತಿ ಒಬ್ಬನಿಗೆ ಬಂದಿರುತ್ತೆ. ಒಂದ್ ರೀತಿ ದೆವ್ವ ದೇಹದಲ್ಲಿ ಒಕ್ಕೊಂಡಾಗ ಯಾವ ರೀತಿ ಇರುತ್ತೆ ಆ ರೀತಿ ಜೋರಾಗಿ ಮಾತಾಡ್ತಾ ಕಿರ್ಚಾಡ್ತಾ ಇರ್ತಾರೆ. ಸೊ ಅದೇನ್ ಹೇಳ್ತು ಅಂದ್ರೆ, ನನ್ನನ್ನ ಈ ದೇಹದಿಂದ ಆಚೆ ಕಳಿಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಆಗ ಫ್ಯಾಮಿಲಿಯವರು ಎಲ್ಲರೂ ಕೂಡ ಮತ್ತೆ ಭಯ ಬಿದ್ದು ಈ ಮಂತ್ರಗಳನ್ನ ಹೇಳಿ ಸರಿ ಮಾಡಿ ಹೋಗಿದ್ರಲ್ವಾ ಆ ವ್ಯಕ್ತಿನ ಮತ್ತೆ ಕರೆಸ್ತಾರೆ. ಅವ್ರು ಮತ್ತೆ ಬರ್ತಾರೆ, ಇನ್ನೂ ಹಲವು ರೀತಿಯ ಪೂಜೆಗಳನ್ನ ಮಾಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ. ಆಗ ಆ ವ್ಯಕ್ತಿ ಹೇಳ್ತಾರೆ, ಇದು ನನ್ನಿಂದ ಆಗೋದಿಲ್ಲ, ನಿಮ್ ತಂದೆ ಸರಿಯಾಗ್ಬೇಕು ಅಂದ್ರೆ ನನ್ನಿಂದ ಇದು ಸಾಧ್ಯವಿಲ್ಲ, ನನಗೆ ಒಬ್ರು ಗುರುಗಳಿದ್ದಾರೆ, ಆ ಗುರುಗಳನ್ನ ಇಲ್ಲಿಗೆ ಕರೆಸ್ಬೇಕು ಅಂತ ಹೇಳ್ತಾರೆ. ಇದೊಂದೇ ನಮ್ ಮುಂದೆ ಆಪ್ಷನ್ ಇರೋದು, ಇದು ಬಿಟ್ಟರೆ ಬೇರೆ ದಾರಿ ಯಾವ್ದು ಇಲ್ಲ. ಆದ್ರೆ ನಮ್ ಗುರುಗಳಿಗೆ ತುಂಬಾ ವಯಸ್ಸಾಗಿದೆ, ಅವ್ರನ್ನ ಅಲ್ಲಿಂದ ಹೋಗಿ ಯಾರಾದ್ರೂ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ಫ್ಯಾಮಿಲಿಯವರು ಅವ್ರ ಡ್ಯಾಡಿನ ಎಲ್ಲ ಕಡೆ ತೋರಿಸಿ ತುಂಬಾ ಸುಸ್ತಾಗಿ ಹೋಗಿರ್ತಾರೆ. ಅವ್ರಿಗೆ ಅವತ್ತಿಂದ ಕೂಡ ಏನು ಕೂಡ ಕೆಲಸ ಮಾಡ್ತಿಲ್ಲ. ಅವ್ರ ಡ್ಯಾಡಿದೇನೆ ಬರೀ ಚಿಂತೆ. ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗೋದು, ಈ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು. ಈಗ ಯಾರು ಏನ್ ಹೇಳ್ತಾರೋ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತಾನೆ ಇರ್ತಾರೆ. ಆದ್ರೂ ಕೂಡ ಯಾವುದೇ ರೀತಿ ರಿಸಲ್ಟ್ ಬಂದಿರೋದಿಲ್ಲ. ಒಂದ್ ರೀತಿ ಅವ್ರ ಲೈಫ್ ಜಿಗುಪ್ಸೆ ಅನ್ನೋ ರೀತಿ ಆಗಿರುತ್ತೆ. ಆಗ ಸ್ವಾಮೀಜಿನ ಮನೆ ಕರ್ಕೊಂಡು ಬರ್ತಾರೆ. ಮನೆ ಕರ್ಕೊಂಡು ಬಂದಲ್ಲಿ ಈ ಪ್ರೋಸೆಸ್ ಸುಮಾರು 2-3 ತಿಂಗಳು ನಡೆಯುತ್ತೆ. ಆಗ ಕೊನೆಗೆ ಬಂದಂತ ಸ್ವಾಮೀಜಿಗೆ ಗೊತ್ತಾಗಿದ್ದೇನು ಅಂದ್ರೆ, ಅವರಿದ್ದಂತ ಮನೆ ತುಂಬಾ ಹಳೆಯದು. ಸುಮಾರು 50-60 ವರ್ಷಗಳ ಕೆಳಗೆ ಆ ಮನೆಯನ್ನ ಕಟ್ಟಿರ್ತಾರೆ. ಅದಕ್ಕೋಸ್ಕರ ಆ ಮನೆ ಇರೋ ಜಾಗದಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಆಗ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಹೊರಟೋಗುತ್ತೆ ಅನ್ನೋ ಒಂದು ಐಡಿಯಾದ ಮೇಲೆ ಆ ಮನೆಯನ್ನ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತೇಳಿ ಆ ಸ್ವಾಮೀಜಿಗಳು ಹೇಳ್ತಾರೆ. ಸರಿ, ಆ ಮನೆಯನ್ನ ರೀಮಾಡೆಲಿಂಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಆ ಗೋಡೆಯನ್ನ ಒಡೆದು ರೀಮಾಡೆಲಿಂಗ್ ಮಾಡೋಣ ಅಂತೇಳಿ ಹೋದಾಗ
ಅಲ್ಲಿ ಕೆಳಗೆ ನೋಡಿದ್ರೆ ಅಲ್ಲಿ ವಿಚಿತ್ರವಾದ ವಸ್ತುಗಳು ಕಾಣಿಸ್ತವೆ. ಈ ನಿಂಬೆಕಾಯಿ, ಮೊಟ್ಟೆ, ಕೂದಲು, ಈ ಬಳೆ ಎಲ್ಲ ಒಂದ್ ರೀತಿ ಆಗ ಇಟ್ಟಿರೋದು. ಮನೆ ಕನ್ಸ್ಟ್ರಕ್ಷನ್ ಯಾವಾಗ ಮನೆ ಕಟ್ತಾ ಇರ್ತಾರೋ ಅವಾಗ ಇಟ್ಟಿರೋದು ಅವನ್ನೆಲ್ಲ. ಎಲ್ಲ ಒಂದ್ ರೀತಿ ಕೊಳತೋಗಿರೋ ತರ ಇದೆ. ಈ ಸಿಮೆಂಟ್ ಹಾಕೊಂಡಿರೋ ತರ, ಈ ಕಾಂಕ್ರೀಟ್ ಮೆತ್ಕೊಂಡಿರೋ ತರ. ಅದು ನೋಡೋದಕ್ಕೆ ಗೊತ್ತಾಗ್ಬಿಡುತ್ತದು ಅದು ಇವಾಗ ಮಾಡಿಸಿರೋದಲ್ಲ. ಈ ಮನೆಯನ್ನ ಕನ್ಸ್ಟ್ರಕ್ಷನ್ ನಡೀತಿರೋ ಟೈಮಲ್ಲಿ ಯಾರೋ ಇದನ್ನ ಮಾಡಿಸಿದ್ದಾರೆ. ಸೊ ಅವ್ರಿಗೆ ಗೊತ್ತಾಯ್ತು, ಇದರಿಂದನೇ ನಮ್ಮ ಡ್ಯಾಡಿಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಕನ್ಫರ್ಮ್ ಆಯ್ತು ಅವ್ರಿಗೆ. ಸೊ ಆ ಸ್ವಾಮೀಜಿ ಆ ವಸ್ತುಗಳನ್ನ ದೂರ ತಗೊಂಡೋಗಿ ಸುಟ್ಟಾಕ್ತಾರೆ. ಆ ಸುಟ್ಟಾಕಿದ ನಂತರ ಸುಮಾರು 2-3 ತಿಂಗಳ ಕಾಲ ಪೂಜೆಗಳು, ಹೋಮಗಳು, ಹಲವು ರೀತಿಯ ಕಾರ್ಯಕ್ರಮಗಳು ಅವ್ರ ಮನೆಯಲ್ಲಿ ನಡೀತವೆ. ನೋಡಿ, ಇಷ್ಟು ದಿನ ಅವರು ಸುಮಾರು ಹಾಸ್ಪಿಟಲ್, ಡಾಕ್ಟರ್ ಎಲ್ಲ ಸುತ್ತಾಡಿದ್ರು. ಏನ್ ಮಾಡಿದ್ರು ಕೂಡ ಅವ್ರ ಡ್ಯಾಡಿಗೆ ಕ್ಯೂರ್ ಆಗ್ಲಿಲ್ಲ. ಯಾಕೆಂದ್ರೆ ಸುಮಾರು 50-60 ವರ್ಷ ಕೆಳಗಡೆನೆ ಈ ಕೈಮತ್ತನ್ನ ಮಾಡಿಸಿದ್ದಾರೆ. ಏಕೆಂದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡ್ ಬರ್ಬೇಕು. ಮನೆ ಕರ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ಸ್ಪಿರಿಟ್ ಅಟ್ಯಾಕ್ ಆಗ್ತಾ ಇತ್ತು. ಆ ನೆಗೆಟಿವ್ ಎನರ್ಜಿ ಮತ್ತೆ ಅವ್ರನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇತ್ತು. ಹಾಗಾಗಿ ಅವ್ರಿಗೆ ಕ್ಯೂರ್ ಆಗ್ತಾನೆ ಇರಲಿಲ್ಲ. ಅದಾದ ನಂತರ ಅವ್ರ ಡ್ಯಾಡಿ ಸ್ವಲ್ಪ ರಿಕವರ್ ಆಗ್ತಾರೆ, ಒಂದು 50% ಸರಿ ಹೋಗ್ತಾರೆ. ಅದನ್ನೆಲ್ಲ ನೋಡಿದವರಿಗೆ ಆಗ ಕುಟುಂಬದಲ್ಲಿ ಸ್ವಲ್ಪ ನಂಬಿಕೆ ಬರುತ್ತೆ. ಓ, ನಮ್ ಡ್ಯಾಡಿ ಸರಿ ಹೋಗ್ತಾರೆ, ಇನ್ನ ನಾವೆಲ್ಲರೂ ಕೂಡ ಸಂತೋಷವಾಗಿರ್ಬೋದು ಅಂತೇಳಿ ಸ್ವಲ್ಪ ನಂಬಿಕೆ ಬರುತ್ತೆ. ನೋಡಿ, ಅದಾದ 2 months ಅಲ್ಲಿ ಮತ್ತೆ ಸ್ಪಿರಿಟ್ ಅಟ್ಯಾಕ್ ಮಾಡುತ್ತೆ ಅವರಿಗೆ. ಈ ಸಾರಿ ಮತ್ತೆ ಅಟ್ಯಾಕ್ ಆದ್ಮೇಲೆ ಅವರ ಇಡೀ ಫ್ಯಾಮಿಲಿ ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ. ಅವ್ರ ಜೀವನದಲ್ಲಿ ನಂಬಿಕೆ ಅನ್ನೋದೇ ಸತ್ತೋಗ್ಬಿಡುತ್ತೆ. ನಮ್ ಡ್ಯಾಡಿ ಮತ್ತೆ ಹುಷಾರಾಗ್ತಾರೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ. ಆಗ ಮತ್ತೆ ಫ್ಯಾಮಿಲಿ ಎಲ್ಲರೂ ಹೋಗಿ ಆ ದೊಡ್ಡ ಮಂತ್ರವಾದಿಯನ್ನ ಕರ್ಕೊಂಡ್ ಬರ್ತಾರೆ. ಆಗ ಆ ಮಂತ್ರವಾದಿ ಏನ್ ಹೇಳ್ತಾರೆ ಅಂದ್ರೆ, ಈ ಸಾರಿ ಅಟ್ಯಾಕ್ ಮಾಡಿರೋದು ಲೋಯರ್ ಫಾರ್ಮ್ ಆಫ್ ಡಿವೈನ್ ಎನರ್ಜಿಯಲ್ಲಿ ಲೋ ಫಾರ್ಮ್ ರೀತಿಯ ಡಿವೈನ್ ಅಟ್ಯಾಕ್ ಮಾಡಿದೆ. ಇದನ್ನ ಯಾರೋ ನಿಮ್ಗೆ ತುಂಬಾ ಹತ್ತಿರವಾಗಿರೋರು, ತುಂಬಾ ಕ್ಲೋಸ್ ಆಗಿರೋರು, ನಿಮ್ ಬಗ್ಗೆ ಎಲ್ಲ ಗೊತ್ತಿರೋರು ಇದನ್ನ ಯಾರೋ ಮಾಡಿಸಿದ್ದಾರೆ ಅಂತೇಳಿ ಆ ಸ್ವಾಮೀಜಿಗಳು ಹೊರಟು ಹೋಗ್ತಾರೆ. ಆಗ ಅವ್ರು ಹೋಗೋದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿ ಹೋಗಿರ್ತಾರೆ. ನಿಮ್ಮ ಡ್ಯಾಡಿ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿ ಅವರು ಸಾಯೋ ಚಾನ್ಸ್ ಕೂಡ ಇದೆ ಅಂತೇಳಿ ಹೋಗ್ತಾರೆ. ಇನ್ನು ಅವತ್ತಿನಿಂದ ಅವ್ರ ಡ್ಯಾಡಿಗೆ ಈ ನೆಗೆಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆಗಿ ಹೋಗುತ್ತೆ. ಈ ಪೂಜೆ ಮಾಡ್ತಾ ಇದ್ರೆ, ದೀಪ ಉರಿತಾ ಇದ್ರೆ ಅವನ್ನ ಕೆಡೋದು, ತಳ್ಳೋದು. ಅವ್ರಿಗೆ ಗೊತ್ತಿದ್ದ ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡು ಹೋದ್ರೆ ಅಲ್ಲಿ ಜೊತೆಗೆ ಬಂದಿರೋನೆಲ್ಲ ಎತ್ತಿ ಬಿಸಾಕೋದು. ಸುಮಾರು 10 ಜನ ಬಂದ್ರು ಬಿಸಾಕ್ತಾರೆ, 20 ಜನ ಬಂದ್ರು ಬಿಸಾಕ್ತಾರೆ. ಅಂದ್ರೆ ಅವರ ಬಾಡಿಲಿ ನೆಗೆಟಿವ್ ಎನರ್ಜಿ ಅಷ್ಟು ಜಾಸ್ತಿ ಆಗಿದೆ, ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಗಾಗಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಪಾಪ ಈ ಫ್ಯಾಮಿಲಿ ಅವ್ರು ಹೊಡೆದ್ರು ಹೊಡೆಸ್ಕೊಂತಾರೆ, ತಳೆದ್ರು ತಳಿಸ್ಕೊಂತಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಅವ್ರಿಗೆ ಊಟ ಮಾಡಿಸೋದು, ಅವ್ರ ಹಾಸಿಗೆನ ಕ್ಲೀನ್ ಮಾಡೋದು, ಮಲಗಿಸೋದು, ಈ ರೀತಿ ಎಲ್ಲ ರೀತಿ ನರಕ ಯಾತನೆಗಳನ್ನ ಅನುಭವಿಸಿ ಅವ್ರಿಗೆ ಸೇವೆಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಹೆಚ್ಚು ಕಡಿಮೆ ಒಂದು 2-3 ವರ್ಷಗಳು ಕಳೆದು ಹೋಗ್ತವೆ. ಮೊದಲ ಅವ್ರ ತಂದೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು. ಅಂದ್ರೆ ಒಂದ್ ಅರ್ಧ ಗಂಟೆ ಚೆನ್ನಾಗಿದ್ರೆ ಇನ್ನೊಂದ್ ಅರ್ಧ ಗಂಟೆ ದೆವ್ವ ಮೆಟ್ಕೊಂಡಿರೋ ತರ ಆಡ್ತಾ ಇದ್ರು. ಆದ್ರೆ ಈಗ 24 hours ಕೂಡ ಅದೇ ರೀತಿನೇ ಇರ್ತಾರೆ. ಇವನ್ನೆಲ್ಲ ಸಹಿಸ್ಕೊಂಡು ಅವ್ರ ಫ್ಯಾಮಿಲಿ ಅವ್ರ ಇಡೀ ಒಂದ್ ರೀತಿ ನರಕ ಆಗಿರುತ್ತೆ ಅವ್ರಿಗೆ. ಆಗ ಫೈನಲ್ ಆಗಿ ಮತ್ತೆ ಇನ್ನೊಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳೇ ಬಿಡ್ತಾರೆ, ನಿಮ್ ಡ್ಯಾಡಿ ಬದುಕಿದ್ರೆ ಇನ್ನೊಂದ್ 2-3 ತಿಂಗಳು ಬದುಕಬಹುದು, ಇರುವವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಕಳಿಸ್ತಾರೆ. ಕೊನೆಗೆ ಎಲ್ಲ ರೀತಿ ಹೋಪ್ಸ್ ಗಳನ್ನ ಕಳ್ಕೊಂಡ್ಮೇಲೆ ಈ ಕಾಯಿಲೆ ಬಿದ್ದಿರೋ ವ್ಯಕ್ತಿಗೆ ಒಬ್ಬ ತಮ್ಮ ಇರ್ತಾನೆ. ಆ ತಮ್ಮನಿಗೆ ಒಬ್ರು ಮಗ ಇರ್ತಾನೆ. ಅವ್ರ ಮಗ ತನ್ನ ದೊಡ್ಡಪ್ಪನ ನೋಡೋಕ್ಕೋಸ್ಕರ ಬರ್ತಾನೆ. ಅಂದ್ರೆ ಇವ್ರು ತುಂಬಾ ಸೀರಿಯಸ್ ಆಗಿದ್ರೆ ಒಂದ್ 2-3 ತಿಂಗಳ ಸತ್ತು ಹೋಗ್ತಾರೆ ಅಂತೇಳಿ ಯಾವಾಗ ಗೊತ್ತಾಯ್ತೋ, ಸರಿ ನಮ್ ದೊಡ್ಡಪ್ಪನ ನೋಡೋಣ ಅಂತೇಳಿ ಆ ಹುಡುಗ ಬರ್ತಾನೆ. ಆಗ ಅವ್ರ ಮಕ್ಕಳು, ನಮ್ ಡ್ಯಾಡಿಗೆ ಈ ರೀತಿ ಆಯ್ತು, ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ, ಈ ದೇವಸ್ಥಾನ ಕರ್ಕೊಂಡು ಹೋಗಿದ್ವಿ, ಈ ರೀತಿ ಮಾಡ್ತಾ ಇದಾರೆ, ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತೇಳಿ ಆ ಹುಡುಗನ ಹತ್ರ ಡಿಸ್ಕಸ್ ಮಾಡ್ಕೊಂಡಾಗ ಆ ಹುಡುಗ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಇದನ್ನೆಲ್ಲ ಮಾಡ್ಸಿರೋದು ನಮ್ ಡ್ಯಾಡಿ. ಯಾರು ಡ್ಯಾಡಿ ಅಂದ್ರೆ ಈ ಹಾಸಿಗೆ ಹಿಡಿದಿರಲ್ಲ ಆ ವ್ಯಕ್ತಿಯ ತಮ್ಮ, ಸ್ವಂತ ತಮ್ಮ. ಯಾವುದೋ ಆಸ್ತಿ ವಿಚಾರದಲ್ಲಿ ದೊಡ್ಡಪ್ಪನಿಗೂ ನಮ್ ಡ್ಯಾಡಿಗೂ ಜಗಳ ಆಗಿತ್ತಲ್ವಾ, ಆ ಆಸ್ತಿ ಎಲ್ಲ ನಮಗೆ ಬೇಕು ಅಂತೇಳಿ ನಮ್ ಡ್ಯಾಡಿ ಈ ರೀತಿ ಮಾಡಿಸಿದಾರೆ. ಅಂದ್ರೆ ಆ ಹುಡುಗ ಮಾತಾಡ್ತಾ ಮಾತಿನ ಬರದಲ್ಲಿ ಬಾಯಿ ತಪ್ಪಿ ಹೇಳ್ಬಿಡ್ತಾನೆ. ಆಗ ಈ ಮನೇಲಿ ಗೊತ್ತಾಗುತ್ತೆ ಇದು ಸತ್ಯ. ಅದಕ್ಕೋಸ್ಕರನೇ ನಮ್ ಡ್ಯಾಡಿ ಈ ರೀತಿ ಆಗ್ತಾ ಇರೋದು. ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿ, ಎಷ್ಟೇ ಡಾಕ್ಟರ್ ತೋರಿಸಿದ್ರು ಕೂಡ ಇದು ಮೇಲಾಗ್ತಿಲ್ಲ. ನಮಗೆ ಮದ್ದು ಮಾಡಿಸೋರು, ಮಾಟ ಮಂತ್ರ ಮಾಡಿಸೋರು ಯಾರಿದ್ದಾರೆ? ಓ, ಈ ವ್ಯಕ್ತಿನೇ ಮಾಡಿಸಿರೋದು ಅಂತೇಳಿ ಅವ್ರಿಗೆ ಸತ್ಯ ಅರ್ಥವಾಗುತ್ತೆ. ಆದ್ರೆ ಅವ್ರ ಹತ್ರ ಯಾವುದೇ ರೀತಿ ಪ್ರೂಫ್ಸ್ ಆಗ್ಲಿ, ಎವಿಡೆನ್ಸ್ ಆಗ್ಲಿ ಇಲ್ಲ. ಈ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಕ್ಕೆ ಅವ್ರ ಹತ್ರ ಯಾವುದೇ ರೀತಿ ಪ್ರೂಫ್ಸ್ ಇಲ್ಲ. ಸರಿ, ಅವ್ರು ಯಾರು ಕೂಡ ಹೇಳೋದಿಲ್ಲ. ತಮ್ಮ ನೋವನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಗ ಟೋಟಲಿ ಫ್ಯಾಮಿಲಿ ನಮ್ ಚಿಕ್ಕಪ್ಪನ ಈ ರೀತಿ ಮಾಡಿದ್ರ ಅಂತೇಳಿ ಒಂದ್ ರೀತಿ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಬೇರೆ ವ್ಯಕ್ತಿ ಯಾರೋ ಮಾಡಿಸಿದ್ರೆ ಬಿಡು, ನಮ್ ಶತ್ರು ಇನ್ನೊಬ್ರು ಯಾರೋ ಆಗಿದ್ರೆ ಒಂದ್ ರೀತಿ
ಬಿಡು ಹೋಗ್ಲಿ, ನಮ್ಮ ಶತ್ರು ಮಾಡಿಸಿರೋದು ಅನ್ನೋ ಫೀಲ್ ಇರುತ್ತೆ. ಆದ್ರೆ ನಮಗೆ ನಮ್ಮವರೇ, ನಮ್ಮ ಸ್ವಂತ ಚಿಕ್ಕಪ್ಪನೇ ನಮ್ಗೆ ಈ ತರ ಮಾಡ್ಸಿರ ಅಂತೇಳಿ ಗೊತ್ತಾಗಿ ಆ ಇಡೀ ಫ್ಯಾಮಿಲಿ ಒಂದು ರೀತಿ ಡಿಪ್ರೆಷನ್ ಹೋಗ್ಬಿಡುತ್ತೆ. ಇನ್ನೇನು ಮಾಡೋದಿಕ್ ಆಗೋದಿಲ್ಲ, ನಮ್ಮ ಡ್ಯಾಡಿನ ಕಳ್ಕೊಂಡ್ಬಿಟ್ಟಿವಿ ನಾವು ಅಂತೇಳಿ ಸೋಲನ ಒಪ್ಕೊಂಡ್ಬಿಡ್ತಾರೆ. ನಮ್ಮಿಂದ ಏನು ಮಾಡೋದಿಕ್ ಆಗೋಲ್ಲ ಅಂತೇಳಿ ಸರೆಂಡರ್ ಆಗ್ಬಿಡ್ತಾರೆ. ಸುಮಾರು ವರ್ಷಗಳಿಂದ ಅವ್ರ ಡ್ಯಾಡಿಯನ್ನ ಆ ಎವಿನ್ ಸ್ಪಿರಿಟ್ ತುಂಬಾ ವೀಕ್ ಮಾಡಿ ಹಾಕಿರುತ್ತೆ. ಇದನ್ನ ನೋಡ್ತಾ ನೋಡ್ತಾ ಅವರು ಕೂಡ ಒಂದ್ ರೀತಿ ವೀಕ್ ಆಗಿ ಹೋಗ್ಬಿಡ್ತಾರೆ. ಇನ್ನೇನ್ ನಮ್ ಡ್ಯಾಡಿನ ಉಳಿಸ್ಕೊಳ್ಳೋದಿಕ್ ಆಗೋದಿಲ್ಲ ಅಂತೇಳಿ ಅವ್ರು ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ. ಸೊ ಇದಾದ ನಂತರ ಅದಾದ 2-3 ತಿಂಗಳಲ್ಲಿ ಅವ್ರ ಡ್ಯಾಡಿನ ಕೂಡ ಸತ್ತು ಹೋಗ್ತಾರೆ. ಸೊ ಗಾಯ್ಸ್, ಈ ಬ್ಲಾಕ್ ಮ್ಯಾಜಿಕ್ ರೀತಿಯ ಘಟನೆಗಳು 90s ಕಾಲದಲ್ಲಿ ತುಂಬಾ ನಡೀತಾ ಇದ್ವು. ಆದ್ರೆ ಈಗಲೂ ಇದಾವೆ, ಬಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ. ಆದ್ರೆ ಟೋಟಲ್ ಆಗಿ ಕಡಿಮೆ ಆಗಿಲ್ಲ, ನಡೀತಾ ಇದಾವೆ. ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ. ಯಾರು ಅದಕ್ಕೆ ಸಿಗಾಕೊಂಡು ಯಾರು ನೋವನ್ನು ಅನುಭವಿಸಿರ್ತಾರೋ ಆ ದುಃಖ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಗೊತ್ತಿಲ್ದವ್ರಿಗೆ ಏನಾಗಿರುತ್ತೆ, ಈ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಸುಳ್ಳು, ಈ ಕಟ್ಟುಕತೆ ಅಂತೇಳಿ ತಳ್ಳಿ ಹಾಕ್ತಾರೆ. ಈ ದೆವ್ವ ಭೂತ ಸುಳ್ಳು ಇದೆಲ್ಲ ಏನಿಲ್ಲ ಅಂತ ಹೇಳೋರಿಗೆ ನಾವೇನ್ ಹೇಳಕ್ಕಾಗುತ್ತೆ, ಅವ್ರವರ ಮನಸ್ಥಿತಿಗೆ ಬಿಟ್ಟದ್ದು. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಪ್ಕಮಿಂಗ್ ಥ್ರಿಲ್ಲಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.